ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ದಳ ಕಮಲ ಮೈತ್ರಿಯಲ್ಲಿ ಮತ್ತೆ ಭಿನ್ನಮತ ಸ್ಫೋಟವಾಗುವ ಲಕ್ಷಣಗಳು ಕಾಣೋಕೆ ಸಿಗ್ತಾ ಇದೆ. ಪಾದಯಾತ್ರೆ ಪ್ರಾರಂಭದಲ್ಲಿ ನಾವು ಗಮನಿಸಿದ್ವಿ, ಕುಮಾರಸ್ವಾಮಿ ಅವರು ಅಸಮಾಧಾನ ವ್ಯಕ್ತಪಡಿಸಿದ ಬೆನ್ನಲ್ಲೇ ಕಾಂಗ್ರೆಸ್ ವಿರುದ್ಧವಾಗಿ ನಡೆಸ್ತಾ ಇದ್ದ ಈ ಒಂದು ಪಾದಯಾತ್ರೆಯಲ್ಲೂ ಕೂಡ ಮೈತ್ರಿಯ ಅಸಮಾಧಾನ ಸ್ಫೋಟವಾಗುತ್ತಾ ಅನ್ನೋ ಆತಂಕ ಇತ್ತು. ಅದನ್ನ ಪ್ಯಾಚಪ್ ಮಾಡಿಕೊಂಡು ಪಾದಯಾತ್ರೆ ಮಾಡಿ ಮುಗಿಸಿದ ಬೆನ್ನಲ್ಲೇ ಇದೀಗ ಮತ್ತೊಂದು ಆತಂಕ. ಚನ್ನಪಟ್ಟಣಕ್ಕಾಗಿ ಸೈನಿಕನ ಹೋರಾಟ ಒಂದು ಕಡೆ, ಬೈ ಎಲೆಕ್ಷನ್ ಟಿಕೆಟ್ಗಾಗಿ ಪಟ್ಟು ಹಿಡಿದು ಕೂತಿದ್ದಾರೆ ಯೋಗೇಶ್ವರ್. ದೆಹಲಿ ಪ್ರವಾಸಕ್ಕೂ ಮುನ್ನವೇ ಬಂಡಾಯದ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಸ್ವತಂತ್ರ ಸ್ಪರ್ಧೆಯ ನಿರ್ಧಾರವನ್ನ ಮಾಡಿದ್ದಾರೆ ಯೋಗೇಶ್ವರ್. ಟಿಕೆಟ್ ಸಿಗದೇ ಇದ್ರೆ ಬಂಡಾಯದ ಸ್ಪರ್ಧೆ ಅನ್ನೋ ಹೇಳಿಕೆಯನ್ನ ನೀಡುವ ಮೂಲಕ ತಮ್ಮ ಸ್ಪರ್ಧೆ ಶತಾಯ ಗತಾಯ ಚನ್ನಪಟ್ಟಣದ ಬೈ ಎಲೆಕ್ಷನ್ ಅಲ್ಲಿ ಆಗಲೇಬೇಕು ಅನ್ನೋ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಹೈಕಮಾಂಡ್ ನಾಯಕರಿಗೂ ಇದೇ ಮಾತನ್ನ ಹೇಳ್ತೇನೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಾರೆ ಸಿಪಿ ಯೋಗೇಶ್ವರ್. ಚನ್ನಪಟ್ಟಣ ವಿಧಾನಸಭೆಯ ಏನು ಉಪಚುನಾವಣೆ ಇದೆ, ಅದರಲ್ಲಿ ನಾನು ಒಬ್ಬ ಪ್ರಬಲ ಆಕಾಂಕ್ಷಿ. ಸ್ವಾಭಾವಿಕವಾಗಿ ಕುಮಾರಸ್ವಾಮಿ ನಾನು ಸಾಂಪ್ರದಾಯಿಕವಾಗಿ ರಾಜಕೀಯವಾಗಿ ಪರಸ್ಪರ ವಿರೋಧವಾಗಿದ್ದೇವೆ. ಒಬ್ರಿಗೊಬ್ಬರು ಮೈತ್ರಿ ಮಾಡ್ಕೊಂಡು BJP JDS ಮೈತ್ರಿ ಮಾಡ್ಕೊಂಡ್ಮೇಲೆ NDAಯಿಂದ ಕುಮಾರಸ್ವಾಮಿ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ. ಅವರು ತೆರವಾದ ಸ್ಥಾನಕ್ಕೆ ನಾನೇ ಹತ್ತಿರದ ಸಮೀಪದ ಪ್ರತಿಸ್ಪರ್ಧೆ. ಪ್ರತಿ ಚುನಾವಣೆಯಲ್ಲೂ ಒಂದು 10,000 ಡಿಫ್ರೆನ್ಸು ಎಲ್ಲ ಚುನಾವಣೆಯೂ ಇದೆ. ಹಾಗಾಗಿ ಅವ್ರು ತೆರವಾದ ಮೇಲೆ ಸ್ವಾಭಾವಿಕವಾಗಿ ನನಗೆ ಬಿಟ್ಕೊಡ್ಬೇಕು ಅನ್ನೋದು ನನ್ನ ವಾದ ಮತ್ತು ನನ್ನ ಕ್ಲೈಮ್ ಕೂಡ. ನೋಡೋಣ ಅವರು ಮತ್ತು ನಮ್ಮ ಪಕ್ಷದ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ. ಆದರೆ ಚುನಾವಣೆ ಹತ್ರ ಬರ್ತಾಯಿದೆ, ಇನ್ನೇನು ನೋಟಿಫಿಕೇಷನ್ ಯಾವುದೇ ಸಂದರ್ಭದಲ್ಲಿ ಆಗ್ಬೋದು. ಮಹಾರಾಷ್ಟ್ರದಲ್ಲಿ ಚುನಾವಣೆಗೆ ಉಪಚುನಾವಣೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಕಾಂಗ್ರೆಸ್ನವರು ತುಂಬ ಆಕ್ಟಿವ್ ಆಗಿದ್ದಾರೆ. ಮಾನ್ಯ DK ಶಿವಕುಮಾರ್ ಅವರು ಆಗಸ್ಟ್ 15ರಂದು ಚನ್ನಪಟ್ಟಣಕ್ಕೆ ಬಂದು ರಾಷ್ಟ್ರಧ್ವಜ ಅನಾವರಣ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅವರು ಅದರ ಮೆಸೇಜ್ ಕೂಡ ಕಳಿಸಿದ್ದಾರೆ ಎಲ್ಲ ಕಡೆ, ನಾನು ಚನ್ನಪಟ್ಟಣದಲ್ಲಿ ಫ್ಲಾಗ್ ಮಾಡ್ತೀನಿ. ಇದೆಲ್ಲ ನೋಡಿದಾಗ ನಾವು ಸುಮ್ಮನೆ ಆಗಿರೋದು. ಈಗ ಕುಮಾರಸ್ವಾಮಿ ಅವರು ಏನು ಹೇಳ್ತಾ ಇಲ್ಲ, ಅವರು ಸುಮ್ಮನೆ ಇದ್ದಾರೆ. ನಾವು ನಿರ್ದಿಷ್ಟವಾಗಿದ್ದರೆ ಅನಾಯಕವಾಗಿ ಈ ಕ್ಷೇತ್ರ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಬಂಡಾಯದ ಬಾವುಟ ಒಂದ್ ರೀತಿ ಎಕ್ಸ್ಪೆಕ್ಟೆಡ್ ಬೆಳವಣಿಗೆ, ಆದ್ರೆ ಮುಂದೇನಾಗುತ್ತೆ ಅನ್ನೋದು ಕುತೂಹಲ. ಸ್ಮಿತಾ, ಚನ್ನಪಟ್ಟಣ ಉಪಚುನಾವಣೆ ಸಂಬಂಧಪಟ್ಟಂತೆ ಅಲ್ಲಿ ಬಿಜೆಪಿ ಮತ್ತು JDS ಅನ್ನೋದಕ್ಕಿಂತ ಹೆಚ್ಚಾಗಿ ಯೋಗೇಶ್ವರ್ ವರ್ಸಸ್ ಕುಮಾರಸ್ವಾಮಿ ರೀತಿಯಲ್ಲಿ ಕೂಡ ಅದು ಮಾರ್ಪಟ್ಟಿರುವಂತದ್ದು. ಟಿಕೆಟ್ಗಾಗಿ ಅಲ್ಲಿ ಪೈಪೋಟಿ ಆರಂಭ ಆಗಿರುವಂತದ್ದು. ನನಗೆ ಟಿಕೆಟ್ ಬೇಕೇ ಬೇಕು ಅಂತ. ಆದ್ರೆ ಇಲ್ಲಿ ಪ್ರಶ್ನೆ ಇರುವಂತದ್ದು, ಯೋಗೇಶ್ವರ್ ಸ್ಪರ್ಧೆಗೆ ಹೈಕಮಾಂಡ್ ಒಪ್ಪುತ್ತಾ ಅಥವಾ ರಾಜ್ಯ ಬಿಜೆಪಿಯಲ್ಲಿ ವಿಜಯೇಂದ್ರ ಅಥವಾ ಯಡಿಯೂರಪ್ಪ ಕೂಡ ಒಪ್ತಾರಾ ಅನ್ನುವಂಥದ್ದು. ಯಾಕಂದ್ರೆ ಬಿಜೆಪಿಯಲ್ಲಿ ಯೋಗೇಶ್ವರ್ ಅನ್ಕೊಂಡ ರೀತಿಯಲ್ಲಿ ಕೂಡ ಅವ್ರಿಗೆ ಟಿಕೆಟ್ ಸಂಬಂಧಪಟ್ಟ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಮತ್ತು ಅದು JDS ನಲ್ಲಿ ಈಗ ಗೆದ್ದಿರುವಂತ ಹಿನ್ನೆಲೆ ಅವರಿಗೆ ಬಿಟ್ಕೊಡ್ಬೇಕು ಸಂಬಂಧಪಟ್ಟ ಚರ್ಚೆ ಆಗ್ತದೆ. ಇದರೆಲ್ಲ ಬೆನ್ನಲ್ಲೇ ಕೂಡ ಈಗ ಹೈಕಮಾಂಡ್ ನಾಯಕರು ಯೋಗೇಶ್ವರ್ಗೆ ಬುಲಾವ್ ಕೊಟ್ಟಿರೋದು. ಅದರ ಮೇರೆಗೆ ಈಗ ಹೋಗ್ತಾ ಇರುವಂತದ್ದು. ಅಂದ್ರೆ ಈಗ ಒಂದು ಸಂದೇಶ ರವಾನೆ ಮಾಡಿರುವಂತದ್ದು, ಟಿಕೆಟ್ ಸಿಗಲಿದೆ ಸ್ವತಂತ್ರ ಸ್ಪರ್ಧೆ ಅಂತ. ಹಂಗಂತ ಸ್ವತಂತ್ರವಾಗಿ ನಿಂತ್ಕೊಳ್ಬಿಡ್ತಾರ ಅಂತ ಅರ್ಥನೂ ಅಲ್ಲ. ಆದ್ರೆ ಒಂದು ಸಂದೇಶ ಹೈಕಮಾಂಡ್ ರವಾನೆ ಮಾಡಿರುವಂತದ್ದು. ಇಂದು ದೆಹಲಿಗೆ ಹೋಗ್ತಾರೆ, ಅದಾದ ನಂತರ ಮುಂದಿನ ವಾರ ಕೂಡ ದೆಹಲಿಗೆ ಹೋಗುವಂತದ್ದು. ಅಂದ್ರೆ ಈ ಬೆಳವಣಿಗೆ ಈಗ ಸದ್ಯಕ್ಕೆ ನಿಲ್ಲುವಂತ ಲಕ್ಷಣ ಕಾಣಿಸ್ತಾ ಇಲ್ಲ. ಟಿಕೆಟ್ ಅನೌನ್ಸ್ ಆದ ನಂತರ, ಅಂದ್ರೆ ಏನು ಚುನಾವಣೆ ಘೋಷಣೆ ಆದ ನಂತರ ಮತ್ತೊಂದಷ್ಟು ಬಿರುಸುಗೊಳ್ಳುವಂತ ಸಾಧ್ಯತೆ ಇರುವಂತದ್ದು. ಅದಕ್ಕಿಂತ ಮುಂಚೆ ಯೋಗೇಶ್ವರ್ ವೇದಿಕೆಯನ್ನ ಆಗ್ತಾ ಇರುವಂತದ್ದು, ಟಿಕೆಟ್ ಸಿಗ್ಲಿಲ್ಲ ಅಂತಂದ್ರೆ ಬಂಡಾಯ ಅನ್ನೋ ರೀತಿಯಲ್ಲಿ ಕೂಡ ಮೆಸೇಜ್ ಅನ್ನ ಸಂದೇಶ ರವಾನೆ ಮಾಡುವಂಥದ್ದು. ಇದು ಹೈಕಮಾಂಡ್ಗೂ ಕೂಡ ಒಂದು ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಲುಕಿರುವಂತದ್ದು. ಸ್ಮಿತಾ, ರೈಟ್, ಧನ್ಯವಾದ ವಿಜಯ್ ಮಾಹಿತಿಗಾಗಿ. ಚಿನ್ನದ ಪದಕವನ್ನ ಪ್ರಕಟಿಸಿ ಕಿತ್ಕೊಳ್ತಾ ಗುಲ್ಬರ್ಗಾ ವಿವಿ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ ನಡೆದಿರುವ ಘಟನೆ. ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕವನ್ನ ಘೋಷಿಸಿ ಕೊಟ್ಟಾಗ್ ಮಾಡಿ ಕಿತ್ಕೊಳ್ಳೋ ಪ್ರಯತ್ನಕ್ಕೆ ಮುಂದಾಯ್ತಾ. ಘಟಿಕೋತ್ಸವ ಸಮಾರಂಭದಲ್ಲಿ ವಿದ್ಯಾರ್ಥಿನಿಯ ಕಣ್ಣೀರು. ಕಲಬುರಗಿ ವಿವಿ ಘಟಿಕೋತ್ಸವದಲ್ಲಿ ವಿದ್ಯಾರ್ಥಿನಿ ಅಳಲನ್ನ ತೋಡ್ಕೊಂಡಿದ್ದಾರೆ. ಕಾರ್ಯಕ್ರಮದ ವೇದಿಕೆಯ ಮುಂದೆಯೇ ವಿದ್ಯಾರ್ಥಿನಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯಪಾಲರು ವೇದಿಕೆಯಲ್ಲಿದ್ದಾಗಲೇ ರೋಶಿನಿ ಕಣ್ಣೀರು ಹಾಕಿದ್ದಾರೆ. ಮಧ್ಯಪ್ರವೇಶಿಸಿದ್ದಾರೆ. ಪೊಲೀಸರು ಸಮಾಧಾನಗೊಳಿಸೋ ಪ್ರಯತ್ನ ಮಾಡಿದ್ದಾರೆ.
ಸ್ಮರಣಾರ್ಥ ಚಿನ್ನದ ಪದಕ, MA ಕನ್ನಡ ಭೂವಿಕ ಆವರಣದಲ್ಲಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ದಿವಂಗತ ರಾಜೇಂದ್ರ ದೊಡ್ಡಮನಿ ಸ್ಮರಣಾರ್ಥ ಚಿನ್ನದ ಪದಕ, MA ಕನ್ನಡದಲ್ಲಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ದಿವಂಗತ ಶ್ರೀ ಪಾಂಡುರಂಗ ದೇಶಮುಖ ಚಿನ್ನದ ಪದಕ, MA ಕನ್ನಡದಲ್ಲಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಚಿನ್ನದ ಪದಕ, MA ಕನ್ನಡದಲ್ಲಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ PS ಅನ್ನಪೂರ್ಣಯ್ಯ ಚಿನ್ನದ ಪದಕ, MA ಬಸಪ್ಪ ಗುಂಡಪ್ಪ ಮಾಲಿ ಪಾಟೀಲ್ ಆಶಾ ಜಗನ್ ಕೋರ್ಬಾರ್ ಬಯೋಟೆಕ್ನಾಲಜಿ. MA ಇಂಗ್ಲಿಷ್ ವಿದ್ಯಾರ್ಥಿನಿ ರೋಶಿನಿ ಈಗ ಗಮನಿಸಿದ್ರಲ್ಲ, ಕಣ್ಣೀರು ಹಾಕ್ತಾ ಇದ್ದ ವಿದ್ಯಾರ್ಥಿನಿ, ಚಿನ್ನದ ಪದಕ ಬಂದಿದೆ ಅಂತ ಹೇಳಿ ಪತ್ರ ಬಂದಿತ್ತಂತೆ, ಆದರೆ ಪಟ್ಟಿಯಲ್ಲಿ ಹೆಸರೇ ಇಲ್ಲ. ಸಮಾರಂಭಕ್ಕೆ ಬಂದಿದ್ದಾರೆ, ಈಗ ಅನೌನ್ಸ್ ಆಗ್ಬೋದು ಹೆಸರು, ಆಗ ಕರಿಬೋದು ವೇದಿಕೆ ಅಂತ ಹೇಳಿ ಕಾಯ್ತಾ ಇದ್ದಾರೆ ರೋಶಿನಿ, ಆದರೆ ಪಟ್ಟಿಯಲ್ಲಿ ಹೆಸರೇ ಇಲ್ಲ. ಜುಲೈ 10ರಂದು ಕಲಬುರಗಿ ವಿವಿಯಿಂದ ಪತ್ರ ಬಂದಿದೆ, ಆದರೆ ಒಂದು ಚಿನ್ನದ ಪದಕ ಪಡೆದವರ ಪಟ್ಟಿಯಲ್ಲಿ ನನ್ನ ಹೆಸರಿಲ್ಲ, ನನ್ನ ಕುಟುಂಬಸ್ಥರ ಜೊತೆ ನಾನು ಬಂದಿದ್ದೇನೆ, ನನಗೆ ಅಪಮಾನ ಆಯಿತು ಅಂತ ಹೇಳಿ ವಿದ್ಯಾರ್ಥಿನಿ ಕಣ್ಣೀರು ಹಾಕಿದ್ದಾರೆ. ಡಿಪ್ಲೊಮಾ ಇನ್ ಪಾಲಿಯನ್ ಬ್ಯೂಟಿ ಸ್ಟಡೀಸ್ ದಲ್ಲಿ ಹೆಚ್ಚು ಗಳಿಸಿದ ದಿವಂಗತ ತನುಜ MA ಕನ್ನಡ ಸ್ನಾತಕೋತ್ತರ ಚಿನ್ನದ ಪದಕ, ಶಿವಗಂಗಾ PG ಡಿಪ್ಲೊಮಾ ಇನ್ ವಚನ ಸಾಹಿತ್ಯದಲ್ಲಿ ಅತಿ ಹೆಚ್ಚು ಗಳಿಸಿದಾಗಿ PG. ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ವಿದ್ಯಾರ್ಥಿನಿ ರೋಶಿನಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರೋಶಿನಿ ಅವರೇ ನಮಸ್ಕಾರ. ವಿಷಯ ಸಂಪರ್ಕ ಕಡಿತವಾಗಿದೆ, ಮತ್ತೆ ವಿದ್ಯಾರ್ಥಿನಿಯನ್ನ ಸಂಪರ್ಕಿಸೋ ಪ್ರಯತ್ನ ಮಾಡಲಾಗ್ತಾ ಇದೆ. ವಿಷಯದಲ್ಲಿ ಗಮನಿಸ್ತಾ ಇದ್ದೀರಿ, ಲೆಟರ್ ಕಳಿಸಿದ್ದಾರೆ. ಘಟಿಕೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನೀವು ಗೋಲ್ಡ್ ಮೆಡಲ್ ಅನ್ನ ಪಡ್ಕೊಂಡಿದ್ದೀರಿ, ಕಾರ್ಯಕ್ರಮದಲ್ಲಿ ಅದನ್ನ ಸ್ವೀಕಾರ ಮಾಡಿ ಅಂತ ಹೇಳಿ. ಆದ್ರೆ ಇವತ್ತು ಕುಟುಂಬ ಸಮೇತರಾಗಿ ಹೋಗಿದ್ದಾರೆ ವಿದ್ಯಾರ್ಥಿನಿ, ಕೈಯಲ್ಲಿ ಪತ್ರ ಇದೆ, ಆದ್ರೆ ವೇದಿಕೆ ಮೇಲೆ ಕರಿತಾ ಇಲ್ಲ, ಪದಕ ಕೊಡ್ತಾ ಇಲ್ಲ, ಪಟ್ಟಿಯಲ್ಲಿ ಹೆಸರೇ ಇಲ್ಲ ಅಂತ ಹೇಳಿ ಸಮಜಾಯಿಷಿಯನ್ನ ಕೊಡ್ತಾ ಇದ್ದಾರೆ ವಿವಿ ಕಡೆಯಿಂದ. ಹೀಗಾಗಿ ಗೋಲ್ಡ್ ಮೆಡಲ್ ಕೊಟ್ಟಂಗ ಮಾಡಿ ಕಸ್ಕೊಳ್ತಾ ವಿವಿ ಅನ್ನೋ ಅನುಮಾನ. ಕಣ್ಣೀರು ಹಾಕಿದ್ದಾರೆ, ರಾಜ್ಯಪಾಲರನ್ನ ಖುದ್ದು ಭೇಟಿ ಆಗಬೇಕು ಅನ್ನೋ ಪ್ರಯತ್ನ ಕೂಡ ಮಾಡಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಓಂ ಪ್ರಕಾಶ್, ಹೆಂಗಾಯ್ತು ಎಡವಟ್ಟು? ಸ್ಮಿತಾ, ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಏನು 47ನೇ ಘಟಿಕೋತ್ಸವ ಕಾರ್ಯಕ್ರಮ ಇವತ್ತು ಆ ವಿಶ್ವವಿದ್ಯಾಲಯದ ಅಂಬೇಡ್ಕರ್ ಆವರಣದಲ್ಲಿ ನಡೀತಾ ಇರುವಂತದ್ದು. ಅಂದ್ರೆ ಈ ಹಿಂದೆ ವಿಶ್ವವಿದ್ಯಾಲಯದಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಟಾಪರ್ ಬಂದಿರ್ತಾರೆ ಅಂತವರಿಗೆ ಏನೋ ಒಂದು ಚಿನ್ನದ ಪದಕವನ್ನ ಇವತ್ತು ಈ ಒಂದು ಘಟಿಕೋತ್ಸವದಲ್ಲಿ ಕೊಡುವಂತ ಕಾರ್ಯ ಕೂಡ ಇರುತ್ತೆ. ಅದೇ ರೀತಿಯಾಗಿ ಬೀದರ್ ಜಿಲ್ಲೆಯ ಏನೋ ಭಾಲ್ಕಿ ತಾಲೂಕಿನ ರೋಶ್ನಿ ಅನ್ನುವಂತ ವಿದ್ಯಾರ್ಥಿನಿ MA